ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಇವತ್ತಿನ ದಿನ ಒಂಥರ ತುಂಬ ಖುಷಿ ವಿಚಾರ ಇದೆ ನನಗೆ. ನಾನು ಲಾಸ್ಟಲ್ಲಿ ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು. ಬೆಳಗ್ಗೆನೇ ವ್ಯಾಪಾರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಯಾಕಂದರೆ ನಾನು ನಮ್ಮಮ್ಮ ಇಬ್ಬರು ಒಂದೇ ಬಸ್ಸಲ್ಲಿ ಹೋಗ್ತಾ ಇದ್ದೋ. ಅವರು ನಾನು ಮುಂದ್ಗಡೆ ಊರಲ್ಲಿ ಇಳ್ಕೊತೀನಿ, ನೀನು ಹಿಂದ್ಗಡೆ ಊರಲ್ಲಿ ಇಳ್ಕೊ, ಇಲ್ಲಿ ನಿನ್ನನ್ನು ಕೇಳ್ತಾ ಇದ್ರು ಮೊನ್ನೆ, ನೀನು ಬಂದಿರಲಿಲ್ವಲ್ಲ ಅಂತ ಹೇಳಿದ್ರು. ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ನಮ್ಮ ಅಮ್ಮನೂ ಇಲ್ಲೇ ಮುಂದ್ಗಡೆ ಕೂತಿದ್ರು. ಯಾಕಂದರೆ ನಮ್ಮಮ್ಮ ಮೊನ್ನೆ ಅಷ್ಟೇ ಆ ಊರಿಗೆ ಹೋಗಿ ಬಂದಿತ್ತು. ಹಾಗಾಗಿ ಇಲ್ಲಿ ಮಧ್ಯದಲ್ಲಿ ಬಸ್ ಕೆಟ್ಟೋಯ್ತು. ಇನ್ನೇನು ಊರು ಸ್ವಲ್ಪ ದೂರ ಇತ್ತು, ಅದೇನೋ ಬಸ್ ಕೆಟ್ಟೋಯ್ತು ಅಂತ ಹೇಳ್ಬಿಟ್ಟು ಅವ್ರು ಸರಿ ಮಾಡ್ತಾಯಿದ್ರು. ಆಮೇಲೆ ಅಷ್ಟರಲ್ಲೇ ಹೊರಡ್ತು ಬಸ್ಸು. ಆಮೇಲೆ ನಾನು ಸರಿ ಅಂತ ಹೇಳ್ಬಿಟ್ಟು ಬಂದು ಬಸ್ ಇಳ್ಕೊಂಡೆ ಈ ಊರಲ್ಲಿ. ನಮ್ಮಮ್ಮ ಇವ್ರು ನಾನು ಬಂದಿದ ತಕ್ಷಣ ಇಲ್ಲೊಂದು ಮನೇಲಿ ಕರೆದ್ಬಿಟ್ಟು ಒಳಗಡೆ ಕೂರಿಸ್ಕೊಂಡ್ರು. ಬಾಯಿಲಿ ಬಟ್ಟೆ ತಗೋತೀವಿ ಅಂತ ಹೇಳ್ಬಿಟ್ಟು. ಫಸ್ಟು ಬೋಣಿ ಇವ್ರದ್ದೇ ಹೇಳ್ಬೇಕಂದ್ರೆ, ಇವು ಅಮ್ಮನ ಕೈ ಒಂಥರ ದೇವ್ರ ಕೈ ಇದ್ದಂಗೆ. ನಿಜವಾಗ್ಲೂ 600 ರೂಪಾಯಿಗೆ ಬ್ಲೌಸ್ ತಗೊಂಡ್ರು ನನ್ನ ಹತ್ರ ಅವರು. ಒಂಥರ ಲಾಭ ಕಣವ ಅಂತ ಹೇಳ್ಬಿಟ್ಟು ಕೊಟ್ಟರು. ಒಂಥರ ಬೆಳಗ್ಗೆನೇ ಖುಷಿಯಾಗೋಯ್ತು. ಬಂದು ಇನ್ನೂ ಅಜ್ಜೆ ಇಟ್ಟು ಎರಡೇ ಅಜ್ಜೆ ನಿಂತಿದ್ದೆ, ನಡೆದಿದ್ದೆ ಅಷ್ಟೇ. ಬಾಮ್ಮ ಇಲ್ಲಿ ಅಂತ ಕರ್ಕೊಂಡೋಗಿ ಕೂರಿಸ್ಕೊಂಡ್ರು ಒಳಗಡೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ವ್ಯಾಪಾರ ಮುಗಿಸ್ಕೊಂಡೆ. ಆಮೇಲೆ ಈ ಅಮ್ಮನ ಹತ್ರ ಬಂದೆ. ಈ ಅಮ್ಮನ ಹತ್ರ ಚೌಕಾಸಿ ಮಾಡಿ ಅತ್ತಾಗಿ ಅವ್ರು ಕೇಳಿದ್ರೆ ಹಂಗೆ ಕೊಟ್ಬಿಟ್ಟು ಬಂದೆ. ಹಂಗೆ ಒಬ್ಬೊಬ್ಬರು ಒಂದು ಕಡೆ ಬರುತ್ತೆ, ಒಂದು ಕಡೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದೆ. ಇವರೊಬ್ಬರು ಟೀಚರ್, ಅಂಗನವಾಡಿ ಟೀಚರು. ಪಾಪ ಅವ್ರಿಗೂ ಬ್ಲೌಸ್ ಬೇಕಿತ್ತಂತೆ, ಟೈಮ್ ಇರಲಿಲ್ಲ. ಆದರೂ ಅವ್ರು ಅರ್ಜೆಂಟಾಗಿ ಕುತ್ಕೋ ಇಲ್ಲಿ ಅಂತ ಹೇಳ್ಬಿಟ್ಟು ಕೂರಿಸ್ಬಿಟ್ಟು ಟ್ರೈ ಮಾಡ್ತಾಯಿದ್ರು ಹೋಗ್ಬಿಟ್ಟು ಹಾಕ್ಕೊಂಡು. ನಾನು ಸರಿ ಇನ್ನೇನು ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೆ. ನನಗೇನು ವ್ಯಾಪಾರ ಆದರೆ ಸಾಕು, ಎಲ್ಲಾದ್ರೇನು ಕೂತ್ಕೊಳ್ಳೋಣ ಅಂತೇಳಿ. ನನಗೆ ಬ್ಯಾಗ್ ಒತ್ತಿ ಹೇಗಾಗುತ್ತೆ ಅಂದರೆ, ಯಾರಾದರೂ ಒಂದು 5 ನಿಮಿಷ ಕೂರಿಸಿದ್ರೆ ಅಪ್ಪ ಕೂತ್ಕೊಂಡಲ್ಲ ಅಂತ ಅನಿಸುತ್ತೆ. ಯಾಕಂದರೆ ತಲೆ ಮೇಲೆ ಭಾರ ಹೊತ್ಕೊಂಡು ಹೋಗ್ತಾ ಇರ್ತೀನಲ್ಲ, ಅಷ್ಟು ಕಷ್ಟ ಆಗುತ್ತೆ. ಹೇಳ್ಬೇಕಂದ್ರೆ ಒಂಥರ ನನಗೆ ತಲೆನೋವು, ತಲೆ ಭಾರ, ಕಣ್ಣೆಲ್ಲ ಉರಿ. ಅಯ್ಯೋ ಯಾರಿಗೆ ಹೇಳೋಣ ನನ್ನ ಕಷ್ಟ ಅನ್ನೋ ಥರ ಆಗಿಬಿಟ್ಟಿತ್ತು. ಅಂದರೆ ನಮ್ಮಮ್ಮ ಇದ್ದರೆ ನನಗೆ ಜೊತೆಯಲ್ಲಿ ಟೈಮ್ ಕರೆಕ್ಟಾಗಿ ತಿಂಡಿ ಎಲ್ಲ ಕೊಡಿಸ್ತಾರೆ. ಆದರೆ ನಮ್ಮಮ್ಮ ಇಲ್ಲ ಅಂದರೆ ನಾನು ನಿಜವಾಗ್ಲೂ ಯಾರ ಹತ್ರನೂ ಕೇಳೋದಿಲ್ಲ. ಅವ್ರು ಕೊಟ್ಟರೆ ಇಸ್ಕೊಂಡು ತಿಂತೀನಿ ಹೊರ್ತು, ಇಲ್ಲಾಂದರೆ ನಾನು ಯಾರ ಹತ್ರನೂ ಕೇಳಲ್ಲ. ಅಲ್ಲಿಂದ ಬಂದೆ. ಏನು ನಿನ್ನ ಹೆಸರು? ಬಾ ಬಾ ಬಾ. ಹಾಂ, ಧನ್ವಿತು. ಅಯ್ಯೋ ಧನ್ವಿತ್ ಅಂತ ಅವನ ಹೆಸರು. ನೋಡಿ ಹೆಂಗಾಡ್ತವನೆ. ಹ್ಞೂ ಮಾಡಿ ಡ್ಯಾನ್ಸ್ ಮಾಡು. ಏನು ತಿಂದೆ? ಮುಖ ಒರೆಸ್ಕೊ. ಏನು ನಿನ್ನ ಹೆಸರು? ಸ್ಕೂಲ್ಗೆ ಹೋಗಲ್ವ ನೀನು? ಎಷ್ಟನೇ ಕ್ಲಾಸು? ಹಾಂ, ಎಷ್ಟನೇ ಕ್ಲಾಸು? ಎಷ್ಟನೇ ಇಂಥವ್ರದವ್ರು ಅವರೇ ಹೇಳು. ಎಷ್ಟನೇ ಕ್ಲಾಸ್ಗೂ ಹೋಗಲ್ವಾ? ಅಂಗನವಾಡಿಗೆ ಹೋಯ್ತೀಯಾ? ಕುಡಿಸ್ಕೊಳಲ್ವ ನಿನ್ನ? ಯಾಕೆ? ಹಾಂ, ಯಾಕೆ? ತೆಗಿ, ಬಾಯಲ್ಲಿ ಕೈ ಇಟ್ಕೋಬಾರ್ದು. ಇನ್ನೇನು ಸಣ್ಣ ಮಗುನ ಹಂಗೆ ಇಟ್ಕೋಬಾರ್ದು. ತೆಗಿ, ಹಂಗೆ ಹಾಕ್ಕೋಬಾರ್ದು. ಅಲ್ಲಿ ಮುಂದೆ ಬರ್ತವೆ. ನಮ್ಮಲ್ಲಿ ಪಾಪು ಐತೆ ಎರಡವೆ. ಚಿಕ್ಕವೆ ಎರಡವೆ. ಬತ್ತೀಯಾ? ಇರ್ಲಿ, ಬಾ ಕರ್ಕೊಂಡೋಯ್ತೀನಿ. ನಿನ್ನ. ಆಯ್ತು, ಏನದು ಹುಡುಗಿನ ನೀನು? ಹ್ಞೂ, ಹುಡುಗನ? ಹುಡುಗ. ಏನು ನಿನ್ನ ಹೆಸರು? ಹಾಂ, ಧನ್ವಿತ್. ನಾನು ಹುಡುಗಿ ಅನ್ಕೊಬಿಟ್ಟಿದ್ದೆ ನಿನ್ನ ಆವಾಗ್ಲಿಂದನೂ. ಹೋಗು ನಿಧಾನಕ್ಕೆ ಹೋಗು. ಎಲ್ಲ ಟೈಮ್ ಪಾಸ್ ಆಗೋದು ನೋಡಿ. ನಾನು ವ್ಯಾಪಾರ ಮಾಡೋಕ್ಕೆ ಬಂದು ಮಾತಾಡ್ಕೊಂಡು ಸುಮ್ಮನೆ ಕೂತಿದ್ದೀನಿ ಒಂದೇ ಜಾಗದಲ್ಲಿ. ಬೇಜಾರಾಗುತ್ತೆ. ಈ ಊರೆಲ್ಲ ಸುತ್ತಿದ್ದೀನಿ, ಇನ್ನೊಂದು ಕಡೆ ವ್ಯಾಪಾರ ಮಾಡಬೇಕು. ಈ ಬ್ಲೌಸೆಲ್ಲ ಸೇಲ್ ಮಾಡಿಬಿಟ್ಟು ಇವ್ರು ಹಾಕೊಳ್ಳೋಕ್ಕೂ ನೋಡ್ಕೊಂಡು ಹೋಗಾರೆ. ಆಡ್ಬಿಟ್ಟು ಇನ್ನೇನು ನಡ್ಕೊಂಡು ಹೋಗ್ತಾ ಇರೋದೆ. ಇನ್ನೂ ತಿಂಡಿ ತಿಂದಿಲ್ಲ, ಏನಿಲ್ಲ. ಬೇಜಾರು. ಅಲ್ಲಿಂದ ಎದ್ದು ಹೊರಟೆ. ಈ ಊರೆಲ್ಲ ವ್ಯಾಪಾರ ಮುಗಿತು. ಲಾಸ್ಟ್ ಟೈಮ್ ಈ ಊರಲ್ಲಿ ಒಂದ್ಸರಿ ನಾನು ವೀಡಿಯೋ ಮಾಡಿದ್ದೆ, ತೋರಿಸಿದ್ದೀನಿ ಅವಾಗ ನಿಮಗೆ. ಮತ್ತು ಇಲ್ಲಿ ಹೋಗಬೇಕಾದ್ರೆ ಇದೇನಂತ ನನಗೆ ಗೊತ್ತಿಲ್ಲ. ಸೋಲಾರ್ ಅಂತ ಅನ್ಕೋತೀನಿ. ಆದರೆ ಇದು ಯಾಕೆ ಇಲ್ಲಿ ಹಾಕಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಹೇಳಿ. ಅಂದರೆ ಮನೆ ಮೇಲೆ ಹಾಕ್ತಾರೆ, ಇಲ್ಲಿ ಏನಕ್ಕೆ ಹಾಕೋರೆ ನನಗಂತೂ ಗೊತ್ತಿಲ್ಲಪ್ಪ ಒಟ್ಟಿನಲ್ಲಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಹಿಂಗೆ ಉದ್ದಕ್ಕೂ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಮ್ಮಮ್ಮ ಅಂದಿತ್ತು, ಯಾಕಂದರೆ ಈ ಕಡೆ ಟವರ್ ಸಿಗೋದಿಲ್ಲ, ಅವ್ರದ್ದು ಇದು ಸಿಮ್ಮು ವೋಡಾಫೋನ್ ಸಿಮ್ಮು. ಹಾಗಾಗಿ ನೀನು ಹೋಗಿರು, ಆ ಊರಲ್ಲಿ ಒಂದು ಮನೇಲಿ ಹೇಳೋಗಿರು ಅಂತ ಒಬ್ಬರು ಮನೆ ಇದೆ ಅಲ್ಲಿ, ಅವ್ರಿಗೆ ಹೇಳ್ಬಿಟ್ಟು ಬಂದೆ ನಾನು. ನಮ್ಮಮ್ಮ ಬಂದರೆ ನಾನು ಓದೆ ಅಂತ ಹೇಳಿ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ನೋಡಿದ್ರೆ ನಾನು ಆ ಥರ ಹೇಳ್ಬಿಟ್ಟು ಮುಂದಕ್ಕೆ ಹೋಗಿದ್ದೀನಿ. ನಮ್ಮಮ್ಮ ನೋಡಿದ್ರೆ ನನಗಿಂತ ಮುಂದೆ ಊರಲ್ಲಿ ಹೋಗೈತೆ, ನಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ನನ್ನನ್ನು ಬಿಟ್ಟೇ ಹೋಗ್ಬಿಟ್ಟಿದ್ರು.
ನಾನು ಸರಿ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೆ. ಇನ್ನೇನು ಮಾಡೋದು, ಏನೇನು ಕಾಣಿಸುತ್ತೆ ಅದೆಲ್ಲ ವೀಡಿಯೋ ಮಾಡಿಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ದೆ. ಈ ರೋಡಲ್ಲಿ ಹೇಗೆ ಅಂದರೆ ನಾವು ಈ ಥರ ಮಾತಾಡ್ಕೊಂಡು ಹೋಗ್ತಾಯಿದ್ರಿ, ಇದು ಯಾವುದಿದು ಹುಚ್ಚು ಮುಂಡೆದು ಅಂತ ನಿಜವಾಗ್ಲೂ ಹಂಗೆ ಅಂತಾರೆ. ನನಗೆ ಅಂದೇ ಬಿಟ್ಟಿದ್ದಾರೆ ಯಾರೋ, ಇದು ಯಾವುದಿದು ಒಳ್ಳೆ ಹುಚ್ಚಿ ಮಾತಾಡ್ದಂಗೆ ಮಾತಾಡ್ತಾಯಿತ್ತಲ್ಲ ಒಂದೊಂದೇ ಫೋನ್ ಇಟ್ಕೊಂಡು ಅಂತ ನನಗೆ ಎಷ್ಟೋ ಜನ ಅಂದಿದ್ದಾರೆ. ಅಂದರೆ ಹಳ್ಳಿ ಕಡೆ ಹಂಗೆ ಅಂದರೆ ಇದೊಂದು ರೌಂಡ್ ಸುತ್ತಿ ತೋರಿಸ್ತಾ ಇದ್ದೀನಿ ನಾನು ಹೇಗಿದೆ ಇಲ್ಲಿ ಸುತ್ತಮುತ್ತ ಅಂತ ಹೇಳ್ಬಿಟ್ಟು. ಹಳ್ಳಿ ಕಡೆ ಹೇಳಿದ್ರೆ ಆರಾಮಾಗಿ ಓಡಾಡ್ಬೋದು ಫ್ರೆಂಡ್ಸ್, ಯಾವ ಭಯ ಏನೂ ಇಲ್ಲ ನನ್ನ ಪ್ರಕಾರ. ಮತ್ತು ಇಲ್ಲಿ ಮುಂದೆ ಬಂದೆ, ಒಂದು ಸಣ್ಣ ಕೊಳ ಇತ್ತು, ಕೆರೆ ಇದು, ನೀರಿಲ್ಲ, ಸ್ವಲ್ಪ ನೀರೈತೆ ಇದರಲ್ಲಿ. ಇದು ನೀರು ಕೊಳಿ ಬರುತ್ತಲ್ಲ, ಈಜು ಹೊಡಿತೈತೆ ನೋಡಿ, ಕಾಣಿಸುತ್ತೆ ಇಲ್ಲಿ. ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ, ಅದು ಕೊಕ್ಕರೆ ಹಾರೋಯ್ತು ನೋಡಿ ಇಲ್ಲಿ. ಇದು ಈಜು ಹೊಡಿತೈತೆ ಅದರೊಳಗಡೆ. ಅದು ಏನಂದರೆ ನಾವು ಮುಂದಕ್ಕೆ ಹೋಗಿದ ತಕ್ಷಣ ಓಡೋಯ್ತವೆ. ಒಂಥರ ಪ್ಲೇಸ್ ಇಲ್ಲಿ ತುಂಬ ಚೆನ್ನಾಗಿತ್ತು ನೋಡಿ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಈ ಹೊಲದಲ್ಲಿ ಮನೆ ಕಟ್ಕೊಂಡಿರ್ತಾರಲ್ಲ, ನಿಜವಲ್ಲೂ ಅವ್ರದ್ದೇ ನೆಮ್ಮದಿ ಹೇಳ್ಬೇಕಂದ್ರೆ. ಯಾವ ತಂಟೆ ತಕರಾರು ಏನೂ ಇರೋಲ್ಲ, ಆರಾಮಾಗಿರ್ತಾರೆ ಅವ್ರು ಏನಂತಾರೆ ಅದು ನಾನು ಕೇಳ್ತೀನಿ, ನಿಮಗೆ ಬೇಜಾರಾಗಲ್ವಾ ಅಂತ ಹೇಳ್ಬಿಟ್ಟು. ಎಂಥ ಬೇಜಾರು, ಇನ್ನು ಜನಗಳ ಮಧ್ಯೆ ಇದ್ದರೆ ಬೇಜಾರು ಇಲ್ಲ, ನಮಗೆ ಎಷ್ಟು ನೆಮ್ಮದಿ ಇದೆ ಗೊತ್ತಾ ಅಂತ ಹೇಳ್ತಾರೆ. ಆಮೇಲೆ ಇದು ಆಲದ ಬೇರು, ಇದು ಈ ಬೇರಲ್ಲಿ ಅಂದರೆ ಇದನ್ನು ಕೊಬ್ಬರಿ ಎಣ್ಣೆ ಒಳಗೇನೋ ಹಾಕ್ತಾರಂತಪ್ಪ, ನನಗೆ ಗೊತ್ತಿಲ್ಲ. ಹಂಗೆ ಅಂತಾರೆ, ಕೊಬ್ಬರಿ ಎಣ್ಣೆ ಒಳಗೆ ಹಾಕ್ಬಿಟ್ಟು ಆಲದ ಮರದ ಬೇರು ಅಂತ ಹಚ್ಕೋತಾರೆ. ಅವಾಗೆಲ್ಲ ಮಾರೋರು ಬಂದು ಹಳ್ಳಿ ಕಡೆ ಯಾರು ಅಷ್ಟು ಬರೋಲ್ಲ ಸಾಮಾನ್ಯವಾಗಿ. ನೋಡಿ ಈ ರೂಟಲ್ಲೂ ನಾನು ಒಂದು ಸರಿ ಅದೇ ಈ ಊರಿಗೆ ಬಂದಾಗೆಲ್ಲ ಈ ಕಡೆ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ ನಾನು. ಮತ್ತು ಇಲ್ಲಿ ಎಕ್ಕದು ಕಾಣಿಸ್ತು, ಇದೇನು ಗೊತ್ತಾ, ಎಕ್ಕದು ತಾಂಡು ಈ ವ್ಯಾಪಾರಸ್ಥರು ತಗೊಂಡು ಬ್ಯಾಗ್ ಒಳಗೆ ಹಾಕ್ಕೊಂಡ್ರೆ ಒಂಥರ ಲಕ್ಷ್ಮಿ ಇದ್ದಂಗೆ ಅದು ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಸ್ವಲ್ಪ ಮುಂದೆ ಬಂದೆ, ಇಲ್ಲಿ ನೋಡಿ ಕಾರೆ ಹಣ್ಣು ನಿಮ್ಮ ಕಡೆ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಎಷ್ಟು ಚೆನ್ನಾಗವೆ ಅಂತ ಅಂದರೆ, ಇದು ಇನ್ನೂ ಹಣ್ಣಾಗಿಲ್ಲ, ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಬಂದರೆ ಇದು ಸಿಗುತ್ತೆ. ಇದು ಬೆಂಗಳೂರು ಕಡೆ ಈ ಕಡೆ ಹಳ್ಳಿ ಕಡೆ ಮಾತ್ರ ಸಿಗೋದಿದ್ದು, ಸಿಟಿಗಳಲ್ಲಿ ಇದು ಕಾಣಿಸೋದೇ ಇಲ್ಲ ಬಿಡಿ. ಕಾರೆ ಹಣ್ಣಿನ ಮರನೇ ನೋಡಿರಲ್ಲ ಯಾರು ಹೇಳ್ಬೇಕಂದ್ರೆ. ಇಲ್ಲಿ ನೋಡಿ ಎಷ್ಟೊಂದು ಬಿಟ್ಟವೆ, ಮುಳ್ಳು ಜಾಸ್ತಿ ಇದರಲ್ಲಿ. ನೋಡಬೇಕು, ಇದನ್ನು ಕಿತ್ಕೊಬಂದು ಹಣ್ಣಿಗೆ ಹಾಕ್ಬೋದಿತ್ತು, ನಾನು ಇದನ್ನು ಕಿತ್ಕೊಬಂದಿಲ್ಲ. ಯಾಕಂದರೆ ಇಲ್ಲಿ ಮರದಲ್ಲಿ ಹಣ್ಣಾದರೆ ಅದ್ರ ರುಚಿನೇ ಬೇರೆ, ಯಾರಾದರೂ ತಿನ್ಬೋದು ಅಂತ ಹೇಳ್ಬಿಟ್ಟು ನಾನು ಅದನ್ನು ಹಾಗೆ ಬಿಟ್ಬಿಟ್ಟು ಹಾಗೇ ಸ್ವಲ್ಪ ಮಾತಾಡ್ಕೊಂಡು ಮುಂದಕ್ಕೆ ಬಂದೆ. ಅಂದರೆ ಇನ್ನೊಂದು ಊರಿಗೆ ಹೋಗಿದ್ದೆ ನಾನು ಲಾಸ್ಟ್ ಸರಿ. ಒಂದೊಂದು ಕಾಯಿ ತುಂಬ ದಪ್ಪ ಇತ್ತು ಕಾಯಿಗಳು, ಅದು ಹಣ್ಣಾಗಬೇಕಂದ್ರೆ ತುಂಬ ದಿನ ಟೈಮ್ ಹಿಡಿಯುತ್ತೆ. ಮತ್ತು ಇದು ನೋಡಿ ಫ್ರೆಂಡ್ಸ್, ಇದು ಎಂಥ ಕಾಯಿ ಅಂತಲೇ ಗೊತ್ತಿಲ್ಲ, ಒಳ್ಳೆ ಚೆನ್ನಾಗೈತಪ್ಪ. ಇಲ್ಲಿ ನೋಡಿ ಹೆಂಗವೆ ಅಂತ ಹೇಳ್ಬಿಟ್ಟು. ಇದೇನು ತಿಂದಿರೋದು ಒಂದು ಗೊತ್ತಿಲ್ಲ ನನಗೆ. ಈ ಹೂವು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದು, ವೀಡಿಯೋ ಮಾಡ್ಕೊಂಡು ಬಂದೆ ಇಲ್ಲಿ. ಇವ್ರು ಕರೆದ್ರು ನನ್ನನ್ನು, ಇವರು ನಮ್ಮ ಅಮ್ಮನ ಫ್ರೆಂಡು, ಕಾಯಿ ಕೆಡುತ್ತಾ-ಇದ್ರು. ಇಲ್ಲಿ ನೋಡಿ ಕಾಯಿ ಕೆಡುತ್ತವ್ರೆ. ಕರೆದ್ಬಿಟ್ಟು ಕೂರಿಸ್ಕೊಂಡು ಏನು ತಿಂಡಿ ತಿಂದೆ, ಹಂಗೆ ಇವತ್ತು ಅಮ್ಮನ ಬಿಟ್ಟು ಬಂದಿದೆಯಾ ಅಂತ ಹಿಂಗೆ ಮಾತಾಡಿದ್ರು. ನಾನೇನು ತಿಂದಿಲ್ಲ ಅಂದಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡು ಒಂದು ರೊಟ್ಟಿ ತಗೊಬಂದು ಕೊಟ್ಟರು. ಅಂದರೆ ಅಕ್ಕಿ ರೊಟ್ಟಿನೂ ಕಾಯಿ ಚಟ್ನಿ ಮಾಡಿದರು ಅಂತ ಅನಿಸುತ್ತೆ. ತಗೊಬಂದು ಕೊಟ್ಟರು. ಅವ್ರ ಮಗಳು ಹೋಗಿತ್ತು ಮನೆ ಹತ್ರ, ತಗೊಬತ್ತೀನಿ ಅಂತ ಹೇಳ್ಬಿಟ್ಟು. ಇವ್ರು ಇದೊಂದು ಮನೆ ಕಟ್ಟಾರೋ, ಅಲ್ಲೊಂದು ಹಳೆ ಮನೆ ಐತಿ ಇವ್ರದ್ದು. ಲಾಸ್ಟ್ ಸರಿ ಎಲೆ ಇಸ್ಕೊಂಡು ತಿಂದಿದೆ, ಗೊತ್ತಿರ್ಬೋದು, ವೀಡಿಯೋ ನೋಡಿರೋರು ಗೊತ್ತಿರುತ್ತೆ. ಅಲ್ಲಿದ್ದರು ಅವರು. ಸರಿ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಕುತ್ಕೊಂಡು ಇದು ಮಾಡ್ದೆ. ಈ ನಾಯಿಗಳು ನೋಡಿ ಎಷ್ಟೊಂದು ಸಾಕೋರು. ಏನಂದರೆ ಈ ಥರ ಹೊಲ್ದಲ್ಲಿ ಮನೆ ಕಟ್ಕೊಂಡಿರ್ತಾರಲ್ಲ ಇವರು, ತುಂಬ ನಾಯಿಗಳು ಸಾಕಿರ್ತಾರೆ. ಅಂದರೆ ಏನಾದರೂ ಬರ್ತವೆ ಮನೆ ಹತ್ರ, ಕಳ್ಳರು ಬರ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಹಂಗೆ ರೊಟ್ಟಿ ತಿನ್ಕೊಂಡು ಸ್ವಲ್ಪ ನಾಯಿಗೊಂದು ಸ್ವಲ್ಪ ಕೊಟ್ಟೆ, ನಾನೊಂದು ಸ್ವಲ್ಪ ತಿನ್ಕೊಂಡು ಉದ್ದಕ್ಕೂ ರೋಡಲ್ಲಿ ಒಯ್ತಾ ಇದ್ದೆ. ತಿನ್ಕೊಂಡು ಅವ್ರು ಬೈತಾಯಿದ್ರು ನನ್ನನ್ನು, ರೋಡಲ್ಲಿ ತಿನ್ಕೊಂಡು ಹೋಗ್ಬೇಡ, ತಿಂದೋಗು ಅಂತ. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಚಿಕ್ಕ ಅಣಬೆ. ಇದು ಎಷ್ಟು ರುಚಿ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಟೇಸ್ಟು. ಇದು ಹೆಂಗೆ ಅಂದರೆ ಒಂದೇ ಜಾಗದಲ್ಲಿ ಬಿಡ್ತಿದ್ರೆ ನಾನು ಕಿತ್ಕೋತಿದ್ದೆ. ಇದು ಅಲ್ಲೊಂದು ಸ್ವಲ್ಪ ಬಿಟ್ಟಿತ್ತು. ಅಂದರೆ ಮಳೆ ಬೇರೆ ಬರ್ತಾಯಿತ್ತು, ನನಗೆ ಯಾಕೋ ಅದನ್ನು ಕಿತ್ಕೋಬೇಕು ಅನ್ನೋ ಮನಸ್ಸೇ ಬಂದಿಲ್ಲ. ಅಯ್ಯೋ ಮನೆಗೆ ಹೋದರೆ ಸಾಕಪ್ಪ ಅನ್ನೋ ಥರ ಆಯ್ತಾಯಿತ್ತು ನನಗೆ. ಯಾಕಂದರೆ ನಾನು ಗೇಟ್ಗೆ ಹೋಗಿ ಬಸ್ ಹತ್ತಬೇಕಿತ್ತು, ಹಾಗಾಗಿ ಕಿತ್ಕೊಬಂದಿಲ್ಲ, ಬಸ್ ಹತ್ಬಿಟ್ಟೆ. ಮತ್ತು ಇದಾಗಿತ್ತು ಇವತ್ತಿನ ವ್ಲಾಗು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.